ಸಿಇಒ ಹಂತದಲ್ಲಿ ಸಿಇಒ ಡಿಸಿಪ್ಲಿನರಿ ಅಥಾರಿಟಿ ಇರೋದ್ರಿಂದ ಸಿಇಒ ಜಿಲ್ಲಾ ಪಂಚಾಯತ್ ಒಂದು ತಂಡ ಮಾಡಿದ್ವಿ. ಕಮಿಟಿ ಮಾಡಿ ಎಂಟೈರ್ ವಿಚಾರಣೆ ಮಾಡಿ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಬೇಕು ಅಂತ. ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದಾರೆ. ಲಾಸ್ಟ್ ಸ್ಯಾಟರ್ಡೆ ನಮ್ಮ ಆಫೀಸ್ಗೆ ರಿಸೀವ್ ಆಗಿದೆ. ಸೊ ನಾವು ರಿಪೋರ್ಟ್ ನೋಡಿಕೊಂಡು ನ್ಯೂಟ್ರಲ್ ಆಗಿ ಯಾರ ಮೇಲೆ ಕ್ರಮ ತಗೋಬೇಕು ನಮ್ಮ ಸೈಡಿಂದ ಆಗಲ್ಲ, ಆಯುಷ್ ಇಲಾಖೆಗೆ ನಾವು ಕಳಿಸ್ಕೊಡ್ತೀವಿ, ರೆಕಮೆಂಡ್ ಮಾಡಿ ನಾವು ಕಳಿಸ್ಕೊಡ್ತೀವಿ. ಮೇಲ್ನೋಟಕ್ಕೆ ಯಾರದ್ದು ರಿಪೋರ್ಟ್ ಐ ಹ್ಯಾವ್ ಟು ಚೆಕ್. DHO ಕಡೆಯಿಂದ ಡೀಟೇಲ್ ಆಗಿ ಒಂದು 4-5 ಜನ ತಂಡ ಹಾಕಿಬಿಟ್ಟು ಡೀಟೇಲ್ ಆಗಿ ನಮಗೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ. ಅದ್ರ ಪ್ರಕಾರ ರಿಪೋರ್ಟನ್ನು ನಾವು ಜಸ್ಟ್ ಫಾರ್ವರ್ಡ್ ಮಾಡ್ತೀವಿ. ಅವ್ರು ಏನು ಕೊಟ್ಟಿದ್ದಾರೋ ವಿತ್ ಆರ್ ರೆಕಮೆಂಡೇಶನ್ಸ್ ಅದರಲ್ಲಿ ಏನಿದೆ ಅದ್ರ ಪ್ರಕಾರ ನಾವು ಆಕ್ಚುಲಿ ಡಿಸ್ಟ್ರಿಕ್ಟ್ ಕಮಿಟಿಯಿಂದ ಇದು ಟೀಮ್ ಫಾರ್ಮ್ ಆಗಿತ್ತು. ಆಲ್ ದ ಫ್ರೆಂಡ್ಸ್ ಆಫ್ ಡಾಕ್ಟರ್ ಎಲೆಕ್ಟ್ರಿಸಿಟಿ ಅವರು ಇದರಲ್ಲಿ ಸಿಇಒ ಅವರು ಒಂದು ತಂಡ ಮಾಡಿದ್ದಾರೆ, ಪ್ಲಸ್ ಸ್ಟೇಟ್ ಟೀಮ್ ಆಸ್ ಸೇಯಿಂಗ್. ಅಲ್ಲಿಂದ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆ್ಯಂಡ್ ಒನ್ ಮೋರ್ ಪರ್ಸನ್ ಇಬ್ಬರು ಬಂದು ಪರ್ಸನಲಿ ವಿಸಿಟ್ ಮಾಡಿದ್ದಾರೆ, ಎಲ್ಲ ಕಡೆ ಮಾತಾಡಿದ್ದಾರೆ, ಡಾಕ್ಟರ್ ಜೊತೆಗೇನು ಮಾತಾಡಿದ್ದಾರೆ. ಸೊ ದೇ ವಿಲ್ ಆಲ್ಸೋ ಟೇಕ್ ಎ ನ್ಯೂಟ್ರಲ್ ಸ್ಟ್ಯಾಂಡ್ ಬಿಕಾಸ್ ಅವರು ಏನು ಯಾರ ಪರವಾಗಿನೂ ಇಲ್ಲ. ದೇ ಆರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ದೇ ಆರ್ ನಾಟ್ ಡಾಕ್ಟರ್ಸ್, ದೇ ಆರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ದೇ ಆರ್ ವರ್ಕಿಂಗ್ ಫಾರ್ ದ ಗವರ್ಮೆಂಟ್. ಸೊ ಏನು ಇದೆಯೋ ಯಥಾಸ್ಥಿತಿ ಏನಿದೆಯೋ ಅದು ನೋಡ್ಕೊಂಡು ಹೋಗಿದ್ದಾರೆ. ಆಸ್ ಪರ್ ದಟ್ ಬೇಸ್ಡ್ ಆನ್ ರಿಪೋರ್ಟ್ ದೇ ವಿಲ್ ಟೇಕ್